ನಾನು RJ IMD ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹವಾಮಾನ ವಿಭಾಗ ಇದರಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ನಮ್ಮ ಡಿಪಾರ್ಟ್ಮೆಂಟಿನ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಆಫೀಸರ್ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೆ. ಅಂದು ನಮ್ಮ ಸ್ಟಾಫ್ ರಜೆಯಲ್ಲಿದ್ದ ಕಾರಣ ಅವರ ರಾತ್ರಿ ನೈಟ್ ಡ್ಯೂಟಿಯನ್ನು ನನಗೆ ಮಾಡಬೇಕಾಯಿತು. ನಾವು ಪ್ರತಿ ಅರ್ಧ ಗಂಟೆಗೊಮ್ಮೆ ಹವಾಮಾನ ವರದಿಯನ್ನು ಕಂಟ್ರೋಲ್ ಟವರಿಗೆ ಕೊಡುತ್ತೇವೆ. ಏರ್ ಟ್ರಾಫಿಕ್ ಕಂಟ್ರೋಲರ್ ಅದನ್ನು ವಿಮಾನಗಳಿಗೆ ಕಳಿಸ್ತಾರೆ. ಅಂದು ಕೂಡ 6 ಗಂಟೆಗೆ ಇಂಥದ್ದೇ ರಿಪೋರ್ಟನ್ನು ನಾನೇ ಬರೆದು ಅಬ್ಸರ್ವೇಷನ್ ತಕೊಂಡು ಬರೆದು ಕೊಟ್ಟಿದ್ದೆ. ಫ್ಲೈಟ್ ಲ್ಯಾಂಡ್ ಆಗಲಿಕ್ಕೆ 2-3 ವೆದರ್ ಪ್ಯಾರಾಮೀಟರ್ಗಳು ಮುಖ್ಯ. ಇದರಲ್ಲಿ ಮುಖ್ಯವಾಗಿ ವಿಸಿಬಿಲಿಟಿ. ಅಂದು ವಿಸಿಬಿಲಿಟಿ 6 ಕಿಲೋಮೀಟರ್ ಇತ್ತು, ಪ್ಲಸ್ ಕ್ಲೌಡ್ ಬೇಸ್ 1500 ಫೀಟ್ ಮತ್ತು 2000 ಫೀಟ್ ಸ್ಕ್ಯಾಟರ್ಡ್, ಅಂದರೆ 1 ಒಕ್ಟ ಮತ್ತು 3 ಒಕ್ಟ 2 ಲೇಯರ್ ಅನ್ನು ಮಾತ್ರ ಬಿಟ್ಟಿದ್ದೇವೆ. ಬಾಕಿ ಏನು ಅಂತ ವೆದರ್ ಇರಲಿಲ್ಲ. ಅಂಥದ್ರಲ್ಲಿ 6 ಗಂಟೆ ಆಗಿ 3 ನಿಮಿಷದಲ್ಲಿ ಇದೊಂದು ಫ್ಲೈಟ್ ಕ್ರ್ಯಾಶ್ ಆಯಿತು. ಮತ್ತು ಇದು ನಾವು ಯೋಚಿಸಲಾಗದ ಪರಿಸ್ಥಿತಿ. ಅಂತ ಪರಿಸ್ಥಿತಿ ನಾವು ಎದುರು ಮಾಡ್ತೇವೆ ಅಂತ ಕೂಡ ನಮ್ಮ ಕನಸಲ್ಲೂ ನಾವು ಯೋಚಿಸಲಿಲ್ಲ. ಅಂದರೆ ಈ ಏರ್ಪೋರ್ಟ್ ಅಲ್ಲಿ ನಾನು 31 ವರ್ಷ ಡ್ಯೂಟಿ ಮಾಡಿದ್ದೇನೆ. ಅಂಥದ್ರಲ್ಲಿ ಈ ಒಂದು ಮುಂಜಾನೆ 22 ಮೇ 2010 ಯಾವಾಗಲೂ ನೆನಪಿಗೆ ಉಳಿಯುವಂಥದ್ದು.